ರಾಜ್ಯದಲ್ಲಿ ನವೆಂಬರ್-ಡಿಸೆಂಬರ್ ಒಳಗೆ ಕ್ರಾಂತಿಯಾಗತ್ತೆ. ಸಿಎಂ ಬದಲಾವಣೆ ಆಗೋದು ಖಂಡಿತ ಎಂದು ಭವಿಷ್ಯ ನುಡಿದ ಅಶೋಕ್, ಒಪ್ಪಂದ ಆಗಿದ್ದು 100ಕ್ಕೆ 100 ನಿಜ ಎಂದ ವಿಪಕ್ಷ ನಾಯಕ. ಯಾರು ಸಿಎಂ ಆದ್ರೂ ರಾಜ್ಯಕ್ಕೆ ಒಳ್ಳೆದಾಗತ್ತೆ ಅನ್ನೋ ವಿಶ್ವಾಸವಿಲ್ಲ. ಒಬ್ಬ ಭ್ರಷ್ಟನ ಬದಲು ಇನ್ನೊಬ್ಬ ಬಂದ್ರೆ ರಾಜ್ಯಕ್ಕೆ ಒಳ್ಳೆದಾಗಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎನ್ಸಿ ಸಿಟಿ ರವಿ ವಾಗ್ದಾಳಿ. ದಾಸನಿಗಿಲ್ಲ ನಾಡಹಬ್ಬ ದಸರಾ ದರ್ಶನ, ಜೈಲಲ್ಲಿ ಕೊಟ್ಟ ಸಿಹಿ ತಿಂದು ನಟ ಭಾವುಕ. ವಿಜೃಂಭಣೆಯಿಂದ ಆಚರಿಸುತ್ತಿದ್ದ ದಸರಾ ನೆನಪಿಗೆ ಬಂತ. ದರ್ಶನ್ ಇಲ್ಲದೆ ಕಾರುಗಳಿಗೆ ಪತ್ನಿ ಪೂಜೆ. ಬೆಡ್ರೂಮ್ನಲ್ಲೇ ಸೀಕ್ರೆಟ್ ಕ್ಯಾಮೆರಾ ಇಟ್ಟ, ಪತ್ನಿಯ ಖಾಸಗಿ ವಿಡಿಯೋ ಸ್ನೇಹಿತರಿಗೆ ಶೇರ್ ಮಾಡಿಯೇ ಬಿಟ್ಟ. ಸ್ನೇಹಿತರೊಂದಿಗೆ ಮಲಗುವಂತೆ ಹಿಂಸೆಯೂ ಕೊಟ್ಟ. ಪತಿಯೇ ಪರದೆವ್ವದಂತೆ ಕಾಡಿದ ಸೈಯದ್ ಇನಾಮುಲ್. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದ ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಕೇಸ್. ಸಚಿವ ಶಿವರಾಜ ತಂಗಡಿಗೆ ರಾಜೀನಾಮೆಗೆ ಕಾರಣವಾಗಿದ್ದ ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಪ್ರಕರಣ ಬರೋಬ್ಬರಿ 10 ವರ್ಷಗಳ ನಂತರ ಇಂದು ಅಂತಿಮ ತೀರ್ಪು. ತಮ್ಮೂರಿನ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಯಲ್ಲಾಲಿಂಗನ ಮರ್ಡರ್, ಶಿವರಾಜ ತಂಗಡಿಗೆ ಆಪ್ತ ಹನುಮೇಶ್ ನಾಯ್ಕ್ ಸೇರಿ 9 ಜನರ ವಿರುದ್ಧ ಕೇಸ್. ಶಿವಮೊಗ್ಗ ನಗರದ ಮೆಗಾ ನರ್ಸಿಂಗ್ ಕ್ವಾರ್ಟರ್ಸ್ನಲ್ಲಿ ತಾಯಿಯೇ ಮಗಳನ್ನ ಕೊಲೆ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹತ್ಯೆಯಾದ ಬಾಲಕಿಯನ್ನ ಪೂರ್ವಿಕಾ ಎಂದು ಗುರುತಿಸಲಾಗಿದೆ. ಮಹಿಳೆ ಆತ್ಮಹತ್ಯೆಗೂ ಮುನ್ನ ಮಗಳಿಗೆ ಮಚ್ಚಿನಿಂದ ಹೊಡೆದು ಕೊಂದಿದ್ದಾಳೆ. ಶ್ರುತಿ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ಲು. ಇದಕ್ಕಾಗಿ ಚಿಕಿತ್ಸೆ ಪಡೆಯುತ್ತಿದ್ಲು ಎನ್ನಲಾಗಿದೆ.